ಹಿರಿಯ ನಟಿ ಸಾಹುಕಾರ್ ಜಾನಕಿ ವಿಧಿವಶರಾಗಿದ್ದಾರೆ. 94ರ ವಯಸ್ಸಿನಲ್ಲಿ ಅನಾರೋಗ್ಯದಿಂದ ನಿಧನ ಹೊಂದಿದರು. ಇನ್ನು ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ದಂಥ ನಟಿ ಚೆನ್ನೈನ ಕಾವೇರಿ ಆಸ್ಪತ್ರೆಯಲ್ಲಿ ಕೊನೆಯುಸಿರನ್ನ ಎಳೆದಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಆಸ್ಪತ್ರೆಗೆ ದಾಖಲಾಗಿದ್ರು ಈ ನಟಿ. ಅಂದ್ರೆ ಹಲವಾರು ಅವ್ರದೇ ಆದಂಥ ಒಂದು ಛಾಪನ್ನ ಮೂಡಿಸಿಕೊಂಡು ಹೆಸರನ್ನ ಮಾಡಿಕೊಂಡು ಆಕ್ಟಿಂಗ್ ಅಲ್ಲಿ ನಟನೆಯಲ್ಲಿ ಗುರುತಿಸಿಕೊಂಡಂಥವ್ರು ಹಿರಿಯ ನಟಿ ಜಾನಕಿ 94ರ ವಯಸ್ಸಿನಲ್ಲಿ ಅನಾರೋಗ್ಯದಿಂದ ನಿಧನ ಹೊಂದಿದ್ದಾರೆ. ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ನಟಿ. ವಯೋಸಹಜ ಕಾಯಿಲೆ ಇರುತ್ತೆ. ಚೆನ್ನೈನ ಕಾವೇರಿ ಆಸ್ಪತ್ರೆಯಲ್ಲಿ ಕೊನೆಯುಸಿರನ್ನ ಎಳೆದಿದ್ದಾರೆ ನಟಿ ಜಾನಕಿ. ಕೆಲ ದಿನಗಳ ಹಿಂದಷ್ಟೇ ಆಸ್ಪತ್ರೆಗೆ ದಾಖಲಾಗಿದ್ದು ಆರೋಗ್ಯದಲ್ಲಿ ಏರುಪೇರು ಕಂಡಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದ್ಮಶ್ರೀ ಪುರಸ್ಕೃತ ಹಿರಿಯ ನಟಿ ಇನ್ನಿಲ್ಲ. ನೋಡಿ, ಯಾವುದೇ ಒಂದು ವ್ಯಕ್ತಿ ಇನ್ನಿಲ್ಲ ಅಂತ ಅಂದಾಗ ಅವ್ರು ಮಾಡಿರುವಂತ ಸಾಧನೆಗಳು ನಮ್ಮ ಕಣ್ಣು ಮುಂದೆ ಬಂದು ಹೋಗುತ್ತೆ. 94ರ ವಯಸ್ಸಿನವರಾದಂಥವರು ಅನಾರೋಗ್ಯದಿಂದ ನಿಧನ ಹೊಂದಿದ್ದಾರೆ. 94 ವಯಸ್ಸು ಅಂತ ಅಂದ್ರೆ ವಯೋಸಹಜ ಕಾಯಿಲೆಗಳು ಬರುವಂಥದ್ದು ಕಾಮನ್. ಚೆನ್ನೈನ ಕಾವೇರಿ ಆಸ್ಪತ್ರೆಯಲ್ಲಿ ಕೊನೆಯುಸಿರು ಎಳೆದಿರುವಂಥದ್ದು. ಸೌತ್ನ ಎಲ್ಲ ಆಕ್ಟರ್ಗಳು ಕೂಡ ಇವರು ನಟನೆ ಮಾಡಿದ್ದಾರೆ. ರಾಜ್ಕುಮಾರ್ ಆಗಿರ್ಬೋದು, NTR ಅವರಾಗಿರ್ಬೋದು, ಜೆಮಿನಿ ಅವರಾಗಿರ್ಬೋದು, ಅವರೆಲ್ಲರ ಜೊತೆಗೆ ನಟಿಸಿದಂಥ ನಟಿ ಇವರು. ನಿನ್ನೆ ಚೆನ್ನೈನ ಆಸ್ಪತ್ರೆಗೆ ಅವರ ಕುಟುಂಬಸ್ಥರೇ ಅವರನ್ನು ಖುದ್ದಾಗಿ ಅಡ್ಮಿಟ್ ಮಾಡಿದರು. ಅದಾದ ನಂತರದಲ್ಲಿ ಡಾಕ್ಟರ್ ಕೂಡ ಒಂದು ಕಡೆ ಆರೋಗ್ಯ ಸ್ಥಿರವಾಗಿದೆ ಅನ್ನೋದೆಲ್ಲ ಮಾಹಿತಿಯನ್ನು ನೀಡಿದರು. ಅದಾದ ನಂತರದಲ್ಲಿ ಇಂದು ವಿಧಿವಶರಾಗಿದ್ದಾರೆ ಹಿರಿಯ ನಟಿ ಸಾಹುಕಾರ್ ಜಾನಕಿ ಅವರು. ಸೌತ್ನ ಎಲ್ಲ ಆಕ್ಟರ್ಗಳ ಜೊತೆಗೆ ನಟಿಸಿದ್ದಲ್ಲದೆ ಇನ್ನು ಪದ್ಮಶ್ರೀ ಪುರಸ್ಕೃತರು ಹೌದು. ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ರು ನಿನ್ನೆ. ಅದಾದ ನಂತರದಲ್ಲಿ ಆರೋಗ್ಯ ಇಲಾಖೆಯಿಂದ ಮಾಹಿತಿ ಬಂತು ಸ್ಥಿರವಾಗಿದ್ದಾರೆ ಅಂತ. ಅದಾದ ನಂತರದಲ್ಲಿ ಈಗ ಕೊನೆಗೂ ತಮ್ಮ ಕೊನೆಯುಸಿರೆಳೆದಿದ್ದಾರೆ. ಅಂದ್ರೆ ಬಿಟ್ಟು 94ರ ವಯಸ್ಸು ಅಂತ ಅಂದಾಗ ಇವಾಗಿನ ಕಾಲದಲ್ಲಿ ಅಷ್ಟರವರೆಗೂ ಯಾರು ಕೂಡ ಬದುಕೋದಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಇವಾಗಿನ ಲೈಫ್ ಸ್ಟೈಲ್ ಆಗಿರ್ಬೋದು, ಇವಾಗಿನ ಪದ್ಧತಿ ಆಗಿರ್ಬೋದು, ಸೇವಿಸುವಂತ ಊಟ ಎಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಸೊ ಹಾಗಾಗಿ ನೋಡಿ, 94 ವಯಸ್ಸು ಅಂತ ಅಂದಾಗ ಅವ್ರನ್ನ ನೋಡಿದಾಗ ಅನಿಸ್ತಾ ಇರಲಿಲ್ಲ. ಅಂದ್ರೆ ಅಷ್ಟರ ಮಟ್ಟಿಗೆ ಅವ್ರ ಮುಖದಲ್ಲಿ ಆ ಒಂದು ಕಳೆ ಆಗಿರ್ಬೋದು, ಚಾರ್ಮ್ ಆಗಿರ್ಬೋದು, ಅಂದ್ರೆ ಆ ನಟಿ ಮಾಡಿದಂಥ ಸಾಧನೆಗಳು ಎಲ್ಲವೂ ಕೂಡ ಇಲ್ಲಿ ಕಣ್ಮುಂದೆ ಬರುತ್ತೆ. 1950ರಲ್ಲಿ ಶಾಹುಕಾರು ಎಂಬ ತೆಲುಗು ಚಿತ್ರದ ಮೂಲಕ ಜಾನಕಿ ಎಂಟ್ರಿಯನ್ನ ಕೊಡ್ತಾರೆ ಚಿತ್ರರಂಗಕ್ಕೆ. ಆ ಚಿತ್ರದ ಯಶಸ್ಸಿನಿಂದಾಗಿ ಸಾಹುಕಾರ್ ಜಾನಕಿ ಎಂದೇ ಪ್ರಸಿದ್ಧಿಯನ್ನ ಪಡೆದುಕೊಳ್ತಾರೆ. ಸುದೀರ್ಘ 7 ದಶಕಗಳ ಕಾಲ ಚಿತ್ರರಂಗದಲ್ಲಿ ಸೇವೆಯನ್ನ ಸಲ್ಲಿಸಿದ್ರು ಜಾನಕಿ ಅವರು. ಕನ್ನಡ, ತೆಲುಗು, ತಮಿಳು ಸೇರಿ ವಿವಿಧ ಭಾಷೆಗಳಲ್ಲಿ ನಟನೆಯನ್ನ ಮಾಡಿದ್ದಾರೆ ಜಾನಕಿ. ಸುಮಾರು 400ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿದ್ದಂತ ಜಾನಕಿ ಅಣ್ಣಾವ್ರ ಜೊತೆ ಮಹಿಷಾಸುರ ಮರ್ಧಿನಿ ಚಿತ್ರದಲ್ಲಿ ನಟನೆಯನ್ನ ಮಾಡಿದ್ದಾರೆ. 2022ರಲ್ಲಿ ಪದ್ಮಶ್ರೀ ನೀಡಿ ಗೌರವಿಸಿದ್ದಂತ ಕೇಂದ್ರ ಸರ್ಕಾರ ಅವರ ಸಾಧನೆಗಳು, ಅವರ ಸಿನಿಮಾಗಳು 400ಕ್ಕೂ ಹೆಚ್ಚು ಸಿನಿಮಾಗಳು. 1950ರಲ್ಲಿ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತಾರೆ ಸಾಹುಕಾರ್ ಅನ್ನುವಂತ ಸಿನಿಮಾದ ಮೂಲಕ. ಆ ಸಿನಿಮಾ ಯಶಸ್ಸನ್ನ ಪಡೆದುಕೊಳ್ಳುತ್ತೆ. ಅಲ್ಲಿಂದ ಅವರ ಸಿನಿ ಜರ್ನಿ ಆರಂಭವಾಗುತ್ತೆ. ಸುದೀರ್ಘವಾಗಿ 7 ದಶಕಗಳ ಕಾಲ ಚಿತ್ರರಂಗದಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಹೌದು, ಅವರ ಸಿನಿಮಾಗಳಾಗಿರ್ಬೋದು. ಈಗ ನೋಡಿ, ಅನ್ನೋರ ಜೊತೆ ಮಹಿಷಾಸುರ ಮರ್ಧಿನಿ ಸಿನಿಮಾ ಎಂತ ಫೇಮಸ್ ಸಿನಿಮಾ ಅದು. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅವರ ಅದೇ ನಮಗೆ ಈಗಲೂ ಕೂಡ ಏನ್ ಗೊತ್ತಾಗೋದು ಅಂದ್ರೆ ಅವರ ನಟನೆ, ಅವರ ಅಭಿನಯ ಎಷ್ಟು ಮಟ್ಟಿಗೆ ಅದಕ್ಕೆ, ಆ ಪಾತ್ರಕ್ಕೆ ಎಷ್ಟು ಮಟ್ಟಿಗೆ ಅವರು ಅದಕ್ಕೆ ಏನು ಬೆಲೆಯನ್ನ ಕೊಟ್ಟಿದ್ರು, ಇವೆಲ್ಲವೂ ಕೂಡ ನಮಗೆ ಈಗ ಯಾವಾಗ ಶಾಹುಕಾರ್ ಸಿನಿಮಾ ಮಾಡಿದ್ರು ಅವಾಗಿಂದ ಸಾಹುಕಾರ್ ಅನ್ನೋ ಹೆಸರು ಬಂತು. ಆಂಧ್ರದವರು ಮೂಲತಃ ಆಂಧ್ರದಿಂದ ತಮಿಳುನಾಡಲ್ಲಿ ಸ್ವಲ್ಪ ಫೇಮಸ್ ಜಾಸ್ತಿ ಆದರು. ಅದಾದ ನಂತರದಲ್ಲಿ ಚೆನ್ನೈನಲ್ಲೇ ನೆಲೆಸ್ತಿದ್ರು. ಅಲ್ಲೇ ನಟನೆ ಮಾಡ್ತಾ ಅಲ್ಲೇ ಮನೆಯನ್ನ ಇದ್ದು ಅಲ್ಲೇ ಉಳ್ಕೊಂಡ್ಬಿಟ್ರು. ಅದಾದ ನಂತರದಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ವರ್ಕ್ ಮಾಡಿದ್ದಾರೆ. 400ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಇವರಿಗಾಗಲೇ ಅಭಿನಯಿಸಿ ಸೈ ಅನ್ನಿಸ್ಕೊಂಡಿದ್ದಾರೆ. ರಾಷ್ಟ್ರಪತಿ ಕೋವಿಂದ್ ಅವರ ಹತ್ರ ಪದ್ಮಶ್ರೀ ಕೂಡ ಪಡೆದುಕೊಂಡಿದ್ದಾರೆ. ಎಸ್ ನೋಡಿ, ಪದ್ಮಶ್ರೀ ಪ್ರಶಸ್ತಿಯನ್ನ ಪಡೆದುಕೊಂಡಂಥವ್ರು ಅಣ್ಣಾವ್ರ ಜೊತೆ ನಟನೆ ಮಾಡಿದ್ದಾರೆ. ತೆಲುಗು, ಕನ್ನಡ ಸಿನಿಮಾ, ತಮಿಳು ಚಿತ್ರರಂಗದಲ್ಲಿ ನಟನೆ ಮಾಡಿದ್ದಾರೆ. ಅವರ ಮಾಡಿದಂಥ 400ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿದಂಥವ್ರು.
ಅವ್ರು ಬೆಳೆದಿರುವಂಥ ರೀತಿನೂ ಕೂಡ ಹಾಗೆ ಇತ್ತು. ಸಾಹುಕಾರ್ ಜಾನಕಿ ಅಂತ ಏನು ಹೆಸರು ಬಂದಿದೆಯಲ್ಲ, ಅವರ ಕುಟುಂಬ ಕೂಡ ಅದೇ ರೀತಿಯಾಗಿ ವರ್ಚಸ್ಸಿನಿಂದ ಇದ್ದಂಥವ್ರು ಜಾನಕಿಯವರು. ಹೀಗಾಗಿ ಅವರು ಚಿತ್ರರಂಗದಲ್ಲಿ ಸಲ್ಲಿಸಿದಂಥ ಸೇವೆಗಳು ಅಪಾರವಾಗಿದೆ. ತುಂಬ ಒಳ್ಳೆಯ ರೀತಿಯಾದಂತಹ ಒಂದು ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಚಿತ್ರರಂಗಕ್ಕೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕಂದರೆ ಒಂದು ಸಿನಿಮಾ ಎಷ್ಟರ ಮಟ್ಟಿಗೆ ಅದು ಫೇಮಸ್ ಆಗುತ್ತೋ, ಅದು ಎಷ್ಟರ ಮಟ್ಟಿಗೆ ಯಶಸ್ಸನ್ನು ಪಡೆದುಕೊಳ್ಳುತ್ತೋ ಅಲ್ಲ, ಅಲ್ಲಿ ನಟನೆ ಕೂಡ ಆ ನಟನೆಗೆ ಅಷ್ಟೇ ಜೀವವನ್ನು ತುಂಬಿರಬೇಕು. ಇದೆಲ್ಲವೂ ಕೂಡ ನಮಗೆ ಅಲ್ಲಿ ಮ್ಯಾಟ್ರ್ ಆಗುತ್ತೆ ಒಂದು ಸಿನಿಮಾ ಸಕ್ಸಸ್ ಆಗಬೇಕು ಅಂತ ಅಂದಾಗ. ಹಾಗಾಗಿ ಜಾನಕಿಯವರ ಸಿನಿಮಾನು ಕೂಡ ಅದೇ ರೀತಿಯಾಗಿ ಸಕ್ಸಸ್ಫುಲ್ ಆಗಿ ದೇವಕನ್ನಿಕಾ ಸಾಹುಕಾರ್ ಜಾನಕಿ ಅಭಿನಯಿಸಿದ ಮೊದಲ ಕನ್ನಡ ಚಿತ್ರ ನೋಡಿ. ಮಹಿಷಾಸುರ ಮರ್ದಿನಿ 1959 ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ನಟಿಸಿದಂತ ಜನಪ್ರಿಯ ಚಿತ್ರ ಅದು. 1963ರಲ್ಲಿ ಸ್ಕೂಲ್ ಮಾಸ್ಟರ್, ಗೌರಿ, ಮಲ್ಲಿ ಮದುವೆ, ಸತೀಶಕ್ತಿ ಸಿನಿಮಾಗಳಲ್ಲಿ ನಟನೆ ಮಾಡ್ತಾರೆ. ಇನ್ನು 1978ರಲ್ಲಿ ತಾಯಿಗೆ ತಕ್ಕ ಮಗ ಚಿತ್ರದಲ್ಲಿ ಕೂಡ ನಟಿಸಿದಂತ ಸಾಹುಕಾರ್ ಜಾನಕಿ ಅವರು 2000ರಲ್ಲಿ ಬಂದಂತ ಶಬ್ದವೇದಿ ಚಿತ್ರದಲ್ಲಿ ಪೋಷಕ ಪಾತ್ರದಲ್ಲಿ ನಟನೆ ಮಾಡಿದ್ದಾರೆ. ಸಾಹುಕಾರ್ ಜಾನಕಿ ಅವರ ಕೊನೆಯ ಕನ್ನಡ ಚಿತ್ರ ಪುಂಗಿದಾಸ 2014ರಲ್ಲಿ. ಪುಂಗಿದಾಸ ಸಿನಿಮಾ ಕೊನೆಯ ಸಿನಿಮಾ ಅವ್ರದ್ದು ಕನ್ನಡದಲ್ಲಿ. ನೋಡಿ ಎಂತೆಂಥ ಒಳ್ಳೆ ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ಅಂತ ಅಂದರೆ ಶಬ್ದವೇದಿ, ದೇವಕನ್ನಿಕಾ, ಇವೆಲ್ಲ ಸಿನಿಮಾಗಳು, ಮಹಿಷಾಸುರ ಮರ್ದಿನಿ, ಎಂತೆಂಥ ಸಿನಿಮಾದಗಳ್ರಿ ಇವು. ರಾಜ್ಕುಮಾರ್ ಅವರ ಜೊತೆ ನಟನೆ ಮಾಡಿ ಬೇಷ್ ಎನಿಸ್ಕೊಂಡಂಥ ನಟಿ ಡಾಕ್ಟರ್ ರಾಜ್ಕುಮಾರ್ ಅವರು. ನಟನೆಗೆ ಅಂದರೆ ಅವ್ರನ್ನ ನಾವು ಏನಂತ ಕರಿತೀವಿ, ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಆ ರೀತಿಯಾಗಿ ನಟನೆಗೆ ಅಂತಾನೆ ಹುಟ್ಟಿದವರು ರಾಜ್ಕುಮಾರ್ ಅವರು ಅಂತ ನಾವು ಹೇಳ್ತೀವಿ. ಅಂಥವ್ರ ಜೊತೆ ನಟನೆ ಮಾಡಿದಂಥವ್ರು ಸಾಹುಕಾರ್ ಜಾನಕಿ ಅವರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಲೈವ್ನಲ್ಲಿ ಡೆಸ್ಕ್ ಲೈವ್ನಿಂದ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ರವಿ. ರವಿ, ಇದೀಗ ನೋಡಿ ಜಾನಕಿ ಅವರ ಒಂದು ಸಾಧನೆಗಳು ನಮ್ಮ ಕಣ್ಣು ಮುಂದೆ ಬರುತ್ತೆ. ಇನ್ನವ್ರು ಇಲ್ಲ ಅಂತ ಅಂದಾಗ ಮೊದಲು ನಮ್ಗೆ ನೆನಪಾಗೋದೇ ಅವರ ಕೊಡುಗೆಗಳು ಏನೇನಪ್ಪ ಚಿತ್ರರಂಗಕ್ಕೆ ಅಂತ. ಸೊ ಇನ್ನೆಲ್ಲ ಅಪ್ಡೇಟ್ಸ್ ಕೊಡ್ತೀರಾ ರವಿ? ಎಸ್ ವನಿತಾ, ಸಾಹುಕಾರ್ ಜಾನಕಿ ಅವರು ನಿಜಕ್ಕೂ ಒಂದು ಏನೋ ನಿಧನದ ಸುದ್ದಿ ಕೇಳಿ ಅಭಿಮಾನಿಗಳು ತುಂಬ ಆತಂಕಗೊಂಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸಂತಾಪ ಸೂಚನೆಯನ್ನು ಕೂಡ ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇರುವಂಥದ್ದು. 1931ರಲ್ಲಿ ಜನಿಸಿದಂತಹ ಏನು ಸಾಹುಕಾರ್ ಜಾನಕಿ ಅವರು ಸಾಕಷ್ಟು, ಯಾಕಂದರೆ ಕನ್ನಡದಲ್ಲಿ ಸುಮಾರು ಸಿನಿಮಾಗಳಲ್ಲಿ 200ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟನೆಯನ್ನು ಮಾಡಿರುವಂಥದ್ದು, 400ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಮಾಡಿರೋದು, 200ಕ್ಕೂ ಜಾಸ್ತಿ ನಾಯಕಿಯಾಗಿ ಸಿನಿಮಾವನ್ನು ಮಾಡಿರುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಎಲ್ಲೋ ಒಂದು ಕಡೆ ಲಾಸ್ಟ್ ಬುಧವಾರ ಅಂತಂತಂದರೆ ಸಂಜೆ ಹಾಸ್ಪಿಟ್ಲಿಗೆ, ಅಂದರೆ ಚೆನ್ನೈನ ಒಂದು ಖಾಸಗಿ ಹಾಸ್ಪಿಟಲಲ್ಲಿ ಏನು ಅಡ್ಮಿಟ್ ಮಾಡಲಾಗಿತ್ತು. ತದನಂತರದಲ್ಲಿ ವಯೋಸಹಜವಾಗಿ ಆರೋಗ್ಯದಲ್ಲಿ ಏರುಪೇರು ಕಂಡಿತ್ತು. ಎಲ್ಲ ಒಂದು ಕಡೆ ಉಸಿರಾಟದ ಸಮಸ್ಯೆ ಇರಬಹುದು, ಕೆಲವೊಂದಿಷ್ಟು ಸಮಸ್ಯೆಗಳಂತ ಕಂಡು ಬಂದಾಗ, ಅಂದರೆ 97 ವರ್ಷದ ವಯಸ್ಸು ಆಗಿರುವಂಥದ್ದು ಸಾಹುಕಾರ್ ಜಾನಕಿ ಅವರಿಗೆ. ನಿಜಕ್ಕೂ ಇವತ್ತೊಂದು ಏನೋ ಒಂದು ಈ ಸಂಗತಿ ಇದೆಯಲ್ಲ, ನಿಜಕ್ಕೂ ಒಂದು ಕಡೆ ಅಭಿಮಾನಿಗಳಿಗೆಲ್ಲೋ ಒಂದು ಕಡೆ ಒಂದು ಬೇಸರದ ಸಂಗತಿ ಅಂತ ನಾವು. ಯಾಕಂತಂದರೆ ನಮ್ಮನ್ನು ಇಷ್ಟು ವರ್ಷಗಳ ಕಾಲ ರಂಜಿಸಿ ನಮಗೆ ಸಾಕಷ್ಟು ರೀತಿಯಾದಂತಹ ಒಂದು ವಿಭಿನ್ನವಾದಂತಹ ಸಿನಿಮಾಗಳ ಮೂಲಕವಾಗಿ ಮನರಂಜನೆ ನೀಡಿದಂತಹ ಒಂದು ಸಾಹುಕಾರ್ ಜಾನಕಿ ಅವರು ಇವತ್ತು ನಮ್ಮನ್ನು ಅಗಲಿರುವಂಥದ್ದು ನಿಜಕ್ಕೂ ಒಂದು ದುಃಖದ ಸಂಗತಿ ಅಂತಲೇ ಹೇಳ್ಬೋದು. ಒಂದು ಕಡೆ ನೋಡುವಂಥದ್ದಾದರೆ ಎಲ್ಲೋ ಒಂದು ಕಡೆ ಕನ್ನಡದ ಮೇಲೆ ಅಪಾರವಾದಂತಹ ಒಂದು ಪ್ರೀತಿ ಸಾಹುಕಾರ್ ಜಾನಕಿ ಅವ್ರಿಗೆ ಇತ್ತು ಅಂತಲೇ ಹೇಳ್ಬೋದು. ಯಾಕಂತಂದರೆ ಅಣ್ಣವ್ರ ಜೊತೆಗೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯವನ್ನು ಮಾಡಿದರು. ಅದಾದ ನಂತರದಲ್ಲಿ ಇತ್ತೀಚೆಗೆ ಕೋಮಲ್ ಅವ್ರ ಸಿನಿಮಾ ಪುಂಗಿದಾಸ ಸಿನಿಮಾದಲ್ಲೂ ಕೂಡ ಆ್ಯಕ್ಟ್ ಮಾಡಿದರು. ಬಟ್ ಎಲ್ಲ ಒಂದು ಕಡೆ ಕನ್ನಡದ ನಂಟ ಇರ್ಬೋದು, ಮತ್ತು ಕರ್ನಾಟಕಕ್ಕೂ ಮತ್ತು ನಮ್ಮ ಸಾಹುಕಾರ್ ಜಾನಕಿ ಅವ್ರಿಗೂ ಇರುವಂತಹ ಒಂದು ಸಂಬಂಧವನ್ನು ನಾವಿಲ್ಲಿ ನೋಡ್ತಾ ಇರುವಂಥದ್ದು. ಈ ಒಂದು ವಿಚಾರವನ್ನು ನೋಡುವಂಥದ್ದರೆ ಎಲ್ಲ ಒಂದು ಕಡೆ ಅವರ ಒಂದು ಏನು ಸಿನಿಮಾಗಳಿರ್ಬೋದು, ಕನ್ನಡದಲ್ಲಿ ಮಾಡಿರುವಂತಹ ಒಂದು ಅದ್ಭುತವಾದಂತಹ ಸಿನಿಮಾಗಳು ಇವತ್ತಿಗೂ ಕೂಡ ನಮಗೆ ನೆನಪಿಗೆ ಬರುವಂಥದ್ದು. ಯಾಕಂದರೆ ಮಹಿಷಾಸುರ ಮರ್ದಿನಿ ಸಿನಿಮಾ ಇರ್ಬೋದು, ಯಾಕಂದರೆ ಅಣ್ಣವ್ರ ಜೊತೆ ಮಾಡಿದಂತಹ ಒಂದು ಅದ್ಭುತವಾದಂತಹ ಒಂದು ಸಿನಿಮಾ ಅಂತಲೇ ಹೇಳ್ಬೋದು. ಏನೋ ಅವರ ಒಂದು 1950ರಲ್ಲಿ ಬಂದಂತಹ ಒಂದು ಸಾಹುಕಾರ್ ಸಿನಿಮಾ ಮೂಲಕವಾಗಿ ಅವ್ರಿಗೆ ಸಾಹುಕಾರ್ ಜಾನಕಿ ಅನ್ನೋ ಒಂದು ಹೆಸರು ಕೂಡ ಬರುತ್ತೆ. ಅದರ ನಂತರದಲ್ಲಿ ಸಾಕಷ್ಟು ರೀತಿಯಾಗಿ ಒಳ್ಳೊಳ್ಳೆ ಸದಭಿರುಚಿ ಸಿನಿಮಾಗಳನ್ನು ಮಾಡ್ತಾ ನಮ್ಮನ್ನೆಲ್ಲ ರಂಜಿಸ್ತಾ ಬರ್ತಾಯಿದ್ರು. ಬಟ್ ಎಲ್ಲ ಒಂದು ಕಡೆ ಈ ಒಂದು ವಿಚಾರ ಅಭಿಮಾನಿಗಳಿಗೆ ಒಂದು ಆತಂಕದ ಜೊತೆಗೆ ಒಂಥರ ಎಲ್ಲ ಒಂದು ಕಡೆ ಇಲ್ಲೇ ಇವತ್ತು ನಮ್ಮ ಅದ್ಭುತವಾದಂತಹ ಒಂದು ನಟಿ ನಮ್ಮನ್ನು ಮನರಂಜನೆ ನೀಡಿದ್ರು. ಬಟ್ ಇವತ್ತು ನಮ್ಮ ಜೊತೆಗೆ ಅವರು ಇಲ್ಲ ಅನ್ನುವಂಥದ್ದು ನಿಜಕ್ಕೊಂದು ಬೇಸರದ ಸಂಗತಿ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ರವಿ, ಎಲ್ಲ ಅಪ್ಡೇಟ್ಸ್.